ಶಿವಮೊಗ್ಗದಲ್ಲಿ ಮಾಡಕ್ಕೇನು ಕೆಲಸ ಇಲ್ಲದೆ ಕಣ್ಣುಚ್ಕೊಂಡು ರೀಲ್ಸ್ ನೋಡ್ತಾ ಅಮ್ಮನಿಗೆ ಮಾತೃಶ್ರೀ ಬೋರ್ ಆಗ್ತಾ ಇದೆ ಅಂದಾಗ ನಡೀರಿ ಹಾಗಾದ್ರೆ ಹತ್ರದಲ್ಲೇ ಸರ್ಕಸ್ ನಡೀತಾ ಇದೆ ಹೋಗೋಣ ಅಂದ್ರು. ನಂಗೂ ಇದು ಒಳ್ಳೆ ಐಡಿಯಾ ಅನಿಸ್ತು. ಗತಕಾಲದಲ್ಲಿ ಈ ಸರ್ಕಸ್ಗೆ ಇದ್ದ ವೈಭವ ಈಗ್ಲೂ ಇದೆಯಾ ಅಂತ ನೋಡೋ ಕ್ಯೂರಿಯಾಸಿಟಿ ಹೆಚ್ಚಾಯ್ತು. ಸರಿ ಅಂತ ಹೋಗಿ ಟಿಕೆಟ್ ತಗೊಂಡು ಕೂತಾಗ ತರಾವರಿ ಸರ್ಕಸ್ಗಳು ಶುರುವಾಯ್ತು. ಅವರ ಪರಿಶ್ರಮಕ್ಕೆ ಹುಬ್ಬೇರಿಸದೆ ಬೇರೆ ಆಪ್ಷನ್ ಇದ್ದಿಲ್ಲ. ಆದ್ರೂ ಮುಂಚಿನ ವೈಭೋಗ ಇದ್ದಿಲ್ಲ. ತೀರಾ ಸಪ್ಪೆ ಅನ್ಸೋಕೆ ಶುರುವಾಯ್ತು. ಟೈಮ್ ಕಳೀತಾ ಬೋರ್ಗೆನೆ ಬೋರ್ ಆಗೋ ಲೆವೆಲ್ಗೆ ಬೋರ್ ಹೊಡೆಯಕ್ಕೆ ಶುರುವಾಯ್ತು. ಆದ್ರೂ ಅವರ ಕಷ್ಟಗಳು, ಜೀವನ ಶೈಲಿಗಳ ಬಗ್ಗೆ ಯೋಚನೆ ಮಾಡ್ತಾ ಉಸಿರು ಬಿಗಿ ಹಿಡಿದು ಚೇರ್ಗೆ ಫೆವಿಕಾಲ್ ಅಂಟಿಸ್ಕೊಂಡು ಶೋ ಮುಗಿಯೋವರೆಗೂ ಕುಳಿತುಬಿಟ್ವಿ. ಸರ್ಕಸ್ ಮುಗಿದ ತಕ್ಷಣ ಸರಿ ಸರ್ಕಸ್ ನೋಡೋದ್ಕಿಂತ ನಾವೇ ಸರ್ಕಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೊರಟು ನಿಂತಿದ್ದೆ ಈ ಫಾಲ್ಸ್ಗೆ. ನಾವು ಮಾತ್ರ ಯಾಕೆ ಕಷ್ಟಪಡೋದು ಅಂತ ಗೆಳೆಯರು ಮತ್ತು ಅವ್ರ ಫ್ಯಾಮಿಲಿನ ಗುಡ್ಡೆ ಹಾಕೊಂಡು ಹತ್ತತ್ರ 2 ಕಿಲೋಮೀಟರ್ ಟ್ರೆಕ್ ಮಾಡ್ಕೊಂಡು ಈ ಮಕ್ಕಳನ್ನ ಸಂಭಾಳಿಸ್ಕೊಂಡು ಬಂದು ತಲುಪೋ ಹೊತ್ತಿಗೆ ನಿಜವಾದ ಸರ್ಕಸ್ ಮಾಡಿದ ಅನುಭವ ಆಗಿತ್ತು. ಫಿಟ್ನೆಸ್ ಬಗ್ಗೆ ಮತ್ತೆ ಗಮನ ಹರಿಸಬೇಕು ಅಂತ ಎಲ್ಲರಿಗೂ ಅನ್ಸೋ ಮಟ್ಟಿಗೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದು ಈ ಫಾಲ್ಸ್ಗೆ ಹೋಗೋ ದಾರಿ. ಫಾಲ್ಸ್ಗೆ ರೀಚ್ ಆಗಿ ಅದರ ಮುಂದೆ ನಿಂತು ನೋಡಿದಾಗ ವಾವ್ ಅನ್ಸ್ಬಿಡ್ತು. ಅಂದಹಾಗೆ ಇದು ಕೂಡ್ಲುತೀರ್ಥ ಫಾಲ್ಸ್. ಆಗುಂಬೆ ಮತ್ತು ಹೆಬ್ರಿ ಸುತ್ತಮುತ್ತ ಈ ಫಾಲ್ಸ್ ಸಿಕ್ಕಾಪಟ್ಟೆ ಫೇಮಸ್. ಟ್ರೆಕ್ಕಿಂಗ್ ಅಷ್ಟೇನು ಕಷ್ಟ ಇಲ್ಲ. ಹೆಚ್ಚು ಕಡಿಮೆ 2 ಕಿಲೋಮೀಟರ್ ಇರ್ಬೋದು. ಎಲಿವೇಶನ್ ಸ್ವಲ್ಪ ಜಾಸ್ತಿ ಇದೆ, ಸೊ ರೆಸ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ ಇಫ್ ಯು ಆರ್ ನಾಟ್ ಫಿಟ್. ಕಾಡಿನ ಮಧ್ಯೆ ಸಾಗೋದ್ರಿಂದ ತಂಪಾಗಿರುತ್ತೆ. ಇಲ್ಲಿಗೆ ತಲುಪಿ 4 ಫೋಟೋ 4 ವಿಡಿಯೋ ತಗೊಂಡ್ಮೇಲೆ ತೃಪ್ತಿ ಪ್ರಾಪ್ತಿ ಆಯ್ತು. ನಂಗ್ ಬೈತಾ ಇದ್ದ ಸ್ನೇಹಿತರೆಲ್ಲ ಸಖತ್ತಾಗಿದೆ ಮಗ, ಸೂಪರ್ ಅಂತ ಹೊಗಳ್ಬಿಟ್ರು. ನೀವು ಇಲ್ಲಿಗೊಂದ್ಸಲ ಭೇಟಿ ನೀಡಿ. ನಾನ್ ಮುಂಚೆ ಇಲ್ಲಿಗೆ ಬಂದಾಗಿದ್ದ ಕಷ್ಟ ಈಗಿಲ್ಲ, ತುಂಬಾ ಸಲೀಸಾಗಿದೆ. ಲೊಕೇಶನ್ ಗೂಗಲ್ ಮ್ಯಾಪ್ ಅಲ್ಲಿ ಸಿಗುತ್ತೆ. ಕೂಡ್ಲುತೀರ್ಥ ಅಂತ ಸರ್ಚ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಭಿಪ್ರಾಯನ ಕಮೆಂಟ್ ಮಾಡಿ. ಇದೇ ರೀತಿ ಕಂಟೆಂಟ್ಗೆ ನನ್ನ ಫಾಲೋ ಮಾಡೋದನ್ನ ಮರಿಬೇಡಿ.